ವೆಲ್ಕಮ್ ಬ್ಯಾಕ್. ಎಸ್ಐಟಿ ಬಂಧನಕ್ಕೂ ಮೊದಲೇ ಪ್ರಜ್ವಲ್ ರೇವಣ್ಣ ಶರಣಾಗತಿ ಆಗುತ್ತಾ? ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರಂತೆ ಪ್ರಜ್ವಲ್ ರೇವಣ್ಣ. ಎಸ್ಐಟಿ ಬಂಧನಕ್ಕೂ ಮೊದಲೇ ಇದೀಗ ಶರಣಾಗತಿಗೆ ಮುಂದಾದ್ರ ಪ್ರಜ್ವಲ್ ರೇವಣ್ಣ. ಎಸ್ಐಟಿ ಬಂಧನಕ್ಕೂ ಮೊದಲೇ ಪ್ರಜ್ವಲ್ ಶರಣಾಗತಿ ಆಗ್ತಾರ? ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರ ಪ್ರಜ್ವಲ್? ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರ ಪ್ರಜ್ವಲ್ ರೇವಣ್ಣ. ಮಂಗಳೂರಿನಿಂದ ನೇರವಾಗಿ ಹಾಸನಕ್ಕೆ ತೆರಳುವಂತಹ ಪ್ಲಾನ್ ನಲ್ಲಿ ಇದ್ದಾರ ರೇವಣ್ಣ ಪುತ್ರ. ಹಾಸನದಿಂದ ಬೆಂಗಳೂರಿಗೆ ಬಂದು ಪ್ರಜ್ವಲ್ ಶರಣಾಗತಿಯ ಸಾಧ್ಯತೆ. ಎಸ್ಐಟಿ ಬಂಧನಕ್ಕೂ ಮೊದಲೇ ಪ್ರಜ್ವಲ್ ಶರಣಾಗತಿ ಆಗ್ತಾರ? ಹಾಗಾದ್ರೆ ನೇರವಾಗಿ ಮಂಗಳೂರಿಗೆ ಬಂದಿಳಿತಾರಂತೆ. ಮಂಗಳೂರಿನಿಂದ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ನೇರವಾಗಿ ಹಾಸನಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ಇಷ್ಟು ದಿನ ಎಲ್ಲಿದ್ದಾರೆ ಏನು ಅಂತ ಒಂದೂ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು ಎಸ್ಐಟಿ ಬಂಧಿಸೋದಕ್ಕೂ ಮೊದಲೇ ಪ್ರಜ್ವಲ್ ಎಲ್ಲಿದ್ರು ಶರಣಾಗತಿ ಆಗು, ತನಿಖೆ ಆಗ್ತಾ ಇದೆ, ಸತ್ಯಾಸತ್ಯತೆ ಗೊತ್ತಾಗ. ನಾನು ಹೇಳ್ದೆ 26-27 ದಿನ ಆಯ್ತು ಆಲ್ರೆಡಿ ನಾಪತ್ತೆಯಾಗಿ, ಇನ್ನೇನು 1 ತಿಂಗಳು ಅಂತಾನೆ ಅನ್ಕೊಳ್ಳೋಣ. ಏನೂ ಮಾಡಿಲ್ಲ, ನಿರಪರಾಧಿ ಸ್ಥಾನ ಅಂತಂದಾಗ ಅದನ್ನ ಸಾಬೀತು ಪಡಿಸಬೇಕಲ್ವ. ಶರಣಾಗತಿಯಾಗುವ ಬಗ್ಗೆ ವಕೀಲರೊಂದಿಗೆ ಪ್ರಜ್ವಲ್ ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ, ಅಲ್ಲಿಂದ ನೇರವಾಗಿ ಹಾಸನಕ್ಕೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಎಸ್ಐಟಿ ಬಂಧನಕ್ಕೂ ಮೊದಲೇ ಪ್ರಜ್ವಲ್ ರೇವಣ್ಣ ಶರಣಾಗತಿ ಆಗ್ತಾರ? ಹಾಗಾದ್ರೆ ಶೀಘ್ರದಲ್ಲೇ ಹಾಸನ ಸಂಸದರು ಕರ್ನಾಟಕಕ್ಕೆ ಬರ್ತಾರೆ. ಎಷ್ಟರ ಮಟ್ಟಿಗೆ ಬರ್ತಾರಾ ಏನು ಎತ್ತ ಗೊತ್ತಿಲ್ಲ ಇನ್ನ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ಪಡೆದುಕೊಳ್ಳೋಣ. ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದೆ. ವೆಂಕಟೇಶ್, ಈಗಾಗಲೇ ಹಾಸನ ಸಂಸದರು ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಸರಿಸುಮಾರು ಹತ್ತತ್ರ 1 ತಿಂಗಳು ಆಯ್ತು ಅಂತಲೇ ಅಂದ್ಕೊಳ್ಳೋಣ. ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಶರಣಾಗತಿಗೆಲ್ಲೋ ಪ್ಲಾನ್ ಮಾಡಿದ್ದಾರೆ ಅಂತ. ನಿಜಕ್ಕೂ ಶರಣಾಗತಿ ಆಗ್ತಾರಾ ಪ್ರಜ್ವಲ್ ರೇವಣ್ಣ ಅಂತ? ಪವಿತ್ರ, ಈಗಾಗಲೇ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಪತ್ರವನ್ನು ಬರೆದಿದ್ರು. ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೆದು ಏನು ಕಾನೂನಾತ್ಮಕವಾಗಿ ಅವರ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ, ಅಂದ್ರೆ ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಯ ನಂತರ ಎಸ್ಕೇಪ್ ಆದಂತಹ ಪ್ರಜ್ವಲ್ ರೇವಣ್ಣ ಅವರ ಹುಡುಕಾಟಕ್ಕಾಗಿ ಸಾಕಷ್ಟು ಪ್ರಯತ್ನಗಳು ಮಾಡಿದ್ರು ಕೂಡ ಇದುವರೆಗೂ ಕೂಡ ಲಭ್ಯ ಆಗ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಏನು ರಾಜತಾಂತ್ರಿಕತೆಯ ಒಂದು ಮೂಲಕ ಅವರ ಪಾಸ್ಪೋರ್ಟ್ ಅನ್ನ ರದ್ದತಿ ಮಾಡಬೇಕು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು 2ನೇ ಬಾರಿಗೆ ಕೇಂದ್ರ ವಿದೇಶ ಸಚಿವಾಲಯಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದ ಮೂಲಕ ಏನಾದ್ರು ಅವರ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿದ್ರೆ ಅವರನ್ನ ಆ ಒಂದು ದೇಶದಲ್ಲಿ ಎಲ್ಲಿರ್ತಾರೋ ಅಲ್ಲಿ ಅವರು ಪಾಸ್ಪೋರ್ಟ್ ರದ್ದಾದ್ರೆ ಎಲ್ಲೂ ಕೂಡ ಬೇರೆ ಕಡೆ ಅವರು ಪ್ರಯಾಣ ಮಾಡೋದಕ್ಕಾಗಲ್ಲ. ಅದು ಅಡಿಷನಲ್ ಆಗಿ ಅವರ ಒಂದು ಪಾಸ್ಪೋರ್ಟ್ ತದನಂತರ ಅವ್ರನ್ನ ಮತ್ತೆ ಭಾರತಕ್ಕೆ ಕರೆದುಕೊಂಡು ಬರುವಂತಹ ಕೆಲಸಗಳು ಕೂಡ ಆಗ್ಬೇಕಾಗುತ್ತೆ. ಅಂದ್ರೆ ಅವರು ಪಾಸ್ಪೋರ್ಟ್ ರದ್ದು ಮಾಡಿದ ನಂತರ ಅವರು ಕೂಡ ಸ್ಥಳೀಯ ಒಂದು ಆ ದೇಶದ ಒಂದು ಏನು ನಾಗರಿಕ ಹಕ್ಕನ್ನ ಪಡೆದುಕೊಂಡಿದ್ರೆ ಮಾತ್ರ ಒಂದು ಕೋರ್ಟ್ ನ ಮೂಲಕ ಹೋಗಿ ಅವರು ಕೂಡ ಒಂದು ಫೈಟ್ ಮಾಡಬಹುದು. ಅಂದ್ರೆ ತನ್ನ ಒಂದು ಮೂಲಭೂತ ಹಕ್ಕನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳಿ. ಆದ್ರೆ ಅವರು ಈ ದೇಶದ ಪ್ರಜೆ ಆಗಿರೋದ್ರಿಂದ ಅಲ್ಲಿನ ಒಂದು ಮೂಲಭೂತ ಹಕ್ಕು ಅಥವಾ
ಅವರಿಗೆ ಸಿಟಿಸನ್ಶಿಪ್ ಇಲ್ಲದೆ ಇರೋ ಕಾರಣ ಅವ್ರು ಯಾವುದೇ ರೀತಿಯಾದಂತ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಆ ಹಿನ್ನೆಲೆಯಲ್ಲಿ ಅವರ ಪಾಸ್ಪೋರ್ಟ್ ರದ್ದಾದ್ರೆ ಅವರು ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿದ ನಂತರ ಅವರನ್ನ ಬಂಧನ ಕೂಡ ಮಾಡಬಹುದಾಗುತ್ತೆ ಅಲ್ಲಿನ ಪೊಲೀಸರ ಒಂದು ಸಹಾಯದಿಂದಾಗಿ. ತದನಂತರ ಏನು ಈಗಾಗಲೇ ಕಳೆದ 2 ದಿನಗಳ ಹಿಂದೆ ಮಾಜಿ ಸಿಎಂ ಆಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ಸೊ ಎಲ್ಲೇ ಇದ್ರೂ ಕೂಡ SIT ಅಧಿಕಾರಿಗಳ ತನಿಖೆಗೆ ಸಹಕರಿಸಿ ಬರಬೇಕು ಅಂತ ಪ್ರಜ್ವಲ್ ಅಂತ ಹೇಳಿ ಇಲ್ಲೇನಿದೆ ಒಂದ್ ಕಡೆ ನೋಡ್ತಾ ಹೋದ್ರೆ ಮತ್ತೆ ಪ್ರಜ್ವಲ್ ಅವರು SIT ಅಧಿಕಾರಿಗಳ ಬಂಧನಕ್ಕೂ ಮುಂಚೆ ಮತ್ತೆ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವ ಮುಂಚೆ ಏನಾದ್ರೂ ದೇಶಕ್ಕೆ ವಾಪಸ್ ಬರ್ತಾರಾ ಅನ್ನುವಂತ ಅನುಮಾನಗಳು ಕೂಡ ದಟ್ಟವಾಗ್ತಾ ಇದೆ. ಹಾಗಾಗಿ ಅವರು ಮತ್ತೆ ಏನು ಮಂಗಳೂರಿನ ವಿಮಾನ ನಿಲ್ದಾಣದಿಂದ ಬಂದು ಹಾಸನಕ್ಕೆ ತೆರಳಿ ತದನಂತರ ಸೊ ಅವರ ಒಂದು ಅಡ್ವೊಕೇಟ್ ಏನಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಕಾನೂನಾತ್ಮಕ ಹೋರಾಟಗಳು ಏನ್ ಮಾಡ್ಬೇಕು ಏನಾದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿ ಬಂದು ಅಲ್ಲಿನ ನಂತರ SIT ಅಧಿಕಾರಿಗಳ ಹತ್ರ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಒಂದು ವೇಳೆ ಹಾಗೆ ಏನಾದ್ರು ಆದ್ರೆ SIT ಅಧಿಕಾರಿಗಳು ಈಗಾಗಲೇ ಏನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಕಾಯ್ತಾ ಇರುವಂತದ್ದು. ಇನ್ನು ಗೋವಾದಲ್ಲೂ ಕೂಡ SIT ಅಧಿಕಾರಿಗಳು ಇರುವಂತದ್ದು. ಈಗ ಮಂಗಳೂರಿನ ಮೂಲಕ ಬರ್ತಾರೆ ಅನ್ನುವಂತ ಒಂದು ಮಾಹಿತಿಗಳು ಏನಾದ್ರು ಲಭ್ಯ ಆದ್ರೆ ಅಲ್ಲಿ ಕೂಡ ಇರ್ತಾರೆ, ಅಲ್ಲೇ ವಶಕ್ಕೆ ಪಡುವ ಸಾಧ್ಯತೆ ಇದ್ರೆ ಸೊ ಈಗಾಗಲೇ ಏನು ನಾನ್ ಬೇಲೇಬಲ್ ಆಗಿರೋದ್ರಿಂದಾಗಿ ಅವ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ಬೇಕಂದ್ರೆ ನಿನ್ನೆ ಕೂಡ ಅವರು ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರು ಕೂಡ ಮಾತನಾಡ್ತಾ ಇದ್ರು. ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇ ರಿಯಾಕ್ಷನ್ ಕೊಡಲ್ಲ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕು ಅಂತ ಹೇಳಿ ಕೂಡ ಹೇಳ್ತಾ ಇರುವಂತದ್ದು. ನೋಡ್ಬೇಕಾಗುತ್ತೆ ಅವ್ರೇನಾದ್ರು ಬಂದು ಮತ್ತೆ SIT ಅಧಿಕಾರಿಗಳ ಮುಂದೆ ಶರಣಾಗತಿ ಆಗ್ತಾರ ಅಥವಾ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿದ ನಂತರ ಏನಾದ್ರು ಅವರು ಬಂದು ಅರೆಸ್ಟ್ ಆಗ್ತಾರ ಅನ್ನೋದು ಕೂಡ ಒಂದು ಕುತೂಹಲ ಆಗಿರುವಂತದ್ದು. ಪವಿತ್ರ ಎಸ್ ವೆಂಕಟೇಶ್, ಈಗಾಗಲೇ ನಾವು ಗಮನಿಸಿದ್ವಿ ಅವರ ಚಿಕ್ಕಪ್ಪ HD ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ, ಯಾವ ಕಾರಣಕ್ಕೂ SITನೇ ಬಂದು ಬಂಧಿಸೋ ಮೊದಲೇ ಶರಣಾಗತಿ ಆಗು ಎಲ್ಲಿದ್ರು ಕೂಡ, ಯಾಕಂದ್ರೆ ಇಲ್ಲಿ ಅಪರಾಧಿ ಅಂತ ಏನು ಸಾಬೀತಾಗಿಲ್ಲ, ತನಿಖೆ ನಡೀತಾ ಇದೆ, ಅದು ಪ್ರೂವ್ ಆಗ್ಬೇಕಂದ್ರೆ ನೀನು ಬರ್ಬೇಕು ಅಂತ. ಎಲ್ಲೋ ಒಂದ್ ಕಡೆ ಕುಟುಂಬದ ಒಂದು ಡ್ಯಾಮೇಜ್ ನ ಕಂಟ್ರೋಲ್ ಅಥವಾ ಪಕ್ಷಕ್ಕಾಗ್ತಿರುವ ಡ್ಯಾಮೇಜ್ ನ ಕಂಟ್ರೋಲ್ ಮಾಡೋದಿಕ್ಕೆ ಏನಾದ್ರೂ ಪ್ಲಾನ್ ಮಾಡಿ ಬರುವ ಸಾಧ್ಯತೆಗಳು ಇರಬಹುದಾ ಅಂತ ದಟ್ಟವಾಗಿ ಅದು ತಳ್ಳಿ ಹಾಕುವಂತಹದ್ದಿಲ್ಲ ಪವಿತ್ರ. ಯಾಕಂತ ಹೇಳಿದ್ರೆ ಈಗಾಗಲೇ ಏನೋ ಪ್ರಕರಣ ಬಂದ ನಂತರ ಏನೋ ಒಂದು ಬಿಜೆಪಿಯ ಕೋರ್ ಕಮಿಟಿ ಸಭೆಯನ್ನ ಮಾಡಿ ಒಂದು ಕೋರ್ ಕಮಿಟಿ ಅಧ್ಯಕ್ಷರಾಗಿರುವ GT ದೇವೇಗೌಡರು ಕೂಡ ಅವ್ರನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಅಂತ ಹೇಳಿ ಕೂಡ ಅಧಿಕೃತವಾಗಿ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಆಗುವಂತಹ ಡ್ಯಾಮೇಜ್ ಅನ್ನ ಸರಿಪಡಿಸುವ ಉದ್ದೇಶದಿಂದಾಗಿ ಪ್ರಕರಣ ಆದಂತಹ ಒಂದು ಆರಂಭದಲ್ಲೇ ಈ ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ತಾರೆ. ಸೊ ಆ ಸಂದರ್ಭದಲ್ಲಿ ಅವ್ರನ್ನ ಪಕ್ಷದಿಂದ ಕೂಡ ಅಮಾನತು ಮಾಡಿರುವಂತದ್ದು. ಈಗೆಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ SIT ಅಧಿಕಾರಿಗಳು ಕೂಡ ಸಾಕಷ್ಟು ಅವ್ರನ್ನ ಬಂಧನ ಮಾಡುವ ಸಾಧ್ಯತೆಗಳು ಇರ್ತಾ ಇತ್ತು. ಅದು ಹಿಂದೆ ಇರೋದ್ರಿಂದಾಗಿ ಕೂಡ ಅವರ ಬಗ್ಗೆ ಒಂದು ತನಿಖೆಯನ್ನು ನಡೆಸಿ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿ ಆ ಕೋರ್ಟ್ ನ ಮೂಲಕವಾಗಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಈಗಾಗಲೇ ರೇವಣ್ಣ ಅವರನ್ನ ಕೂಡ ಬಂಧನ ಮಾಡಿದ್ರಿಂದಾಗಿ ಪಕ್ಷಕ್ಕೆ ಮತ್ತು ಅವರ ಒಂದು ಕುಟುಂಬಕ್ಕೆ ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಮತ್ತೆ ಒಂದು ವೇಳೆ ಏನಾದ್ರು ಇವರನ್ನೇ ಅರೆಸ್ಟ್ ಮಾಡಿದ್ರೆ ಮತ್ತೆ ಪ್ರಜ್ವಲ್ ಅವರನ್ನ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆದ್ರೆ ಮತ್ತಷ್ಟು ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಡ್ಯಾಮೇಜ್ ಕಂಟ್ರೋಲ್ ಆಗುವ ಉದ್ದೇಶದಿಂದಾಗಿ ಅವರು SIT ಅಧಿಕಾರಿಗಳ ಮುಂದೆ ಬಂದು ಶರಣಾಗಿ ಅಂತ ಹೇಳಿ ಕೂಡ ಹೇಳ್ತಾ ಇರುವಂತದನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಏನಾದ್ರು ಇವರ ಕುಟುಂಬದ ಜೊತೆ ಏನಾದ್ರು ನಂಟಿದೆಯಾ, ಟಚ್ ಇದೆಯಾ, ಇಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿ ಸೊ ಅವ್ರು ಮುಂದೆ ಏನ್ ಮಾಡ್ಬೇಕು, ಇಲ್ಲಿನ ಒಂದು ಗ್ರೀನ್ ಸಿಗ್ನಲ್ ಹೋದ ನಂತರ ಅಂದ್ರೆ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಇದೆ. ಸೊ ಲಾಯರ್ ಆಗಿರಬಹುದು ಮತ್ತೆ ಏನೋ ಒಂದು ಎವಿಡೆನ್ಸ್ ಗಳ ಕಲೆಕ್ಟ್ ಸ್ವಲ್ಪ ವಿಫಲ ಆಗಿದೆ. ಈ ಹಿನ್ನೆಲೆಯಲ್ಲಿ ತಮಗೆ ಆದಷ್ಟು ಬೇಗ ಬೇಲ್ ಸಿಗ್ಬೋದು, ನೀವು ಶರಣಾಗು ಅಂತ ಹೇಳುವಂತಹ ಮಾಹಿತಿಗಳು ಏನಾದ್ರು ಆಗ್ತಾ ಇದೆಯಾ, ಅವರಿಂದ ಇನ್ಫಾರ್ಮೇಶನ್ ಕೂಡ ಹೋಗ್ತಾ ಇದೆಯಾ ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ. ಹಾಗಾಗಿ ಏನೋ ಒಂದ್ ಕಡೆ ಅವರ ಒಂದು ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ದಟ್ಟವಾಗ್ತಾ ಹಿನ್ನೆಲೆ ಒಂದು ವೇಳೆ ಏನಾದ್ರು ಕುಮಾರಸ್ವಾಮಿ ಅವರು ನಿನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ನಾಳೆ ಅಥವಾ ನಾಡಿದ್ದವ್ರು ಏನಾದ್ರು ಬಂದು ಕೋರ್ಟ್ಗೆ ಸರೆಂಡರ್ ಆಗಿದ್ದೇ ಆದ್ರೆ ಸೊ ಈ ಒಂದು ಮಾತಿಗೂ ಕೂಡ ಸಾಕಷ್ಟು ಪುಷ್ಟಿ ಬರುತ್ತೆ ಪವಿತ್ರ. ಎಸ್ ವೆಂಕಟೇಶ್, ಇನ್ನೊಂದು ಕಡೆ ನೀವೇ ಹೇಳಿದ್ರಿ ನಾನ್ ಬೇಲೆಬಲ್ ಇರೋದು ಪ್ರಜ್ವಲ್ ರೇವಣ್ಣ ಮೇಲೆ ಅಂತ. ಇನ್ನೊಂದು ಕಡೆ ಇತ್ತೀಚೆಗಷ್ಟೇ ಅವ್ರು ಯಾರೋ ಉದ್ಯಮಿ ಪ್ಲಸ್ ರಾಜಕಾರಣಿಯ ನೆರವಿನೊಂದಿಗೆ ಅವ್ರು ದುಬೈಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿತ್ತು. ಈಗ ನೋಡಿದ್ರೆ ಮಂಗಳೂರು ಏರ್ಪೋರ್ಟ್ಗೆ ಬಂದು ಇಳಿಯುವ ಸಾಧ್ಯತೆ ದಟ್ಟವಾಗಿ ಇರೋದ್ರಿಂದಾಗಿ ದುಬೈನಲ್ಲೇ ಸೇಫ್ ಆಗಿ ಯಾರ್ದೋ ಒಂದು ಸಪೋರ್ಟ್ ಇಂದ ಅವರು ಈ ರೀತಿ ಇಷ್ಟು ದಿನ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ರ ಪೊಲೀಸರ ಜೊತೆಗೆ ಅಂತ. ಖಂಡಿತವಾಗ್ಲೂ ಪವಿತ್ರ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು NDA ಬೆಂಬಲಿತ ಅಭ್ಯರ್ಥಿ ಆಗಿರೋದ್ರಿಂದಾಗಿ ಕೇಂದ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದ್ರೋದ್ರಿಂದಾಗಿ JDS ನ ಒಂದು ನಂಟು ಕೂಡ ಈಗಾಗಲೇ ಪಕ್ಷದ ಜೊತೆ ಗುರುತಿಸಿಕೊಂಡಿದೆ. ಒಂದು ವೇಳೆ ಏನಾದ್ರೂ ಏನು ಆ ಕೇಂದ್ರ ನಾಯಕರ ಒಂದು ಕೃಪಾ ಕಟಾಕ್ಷದಿಂದ ಏನಾದ್ರೂ ಇದಾರ ಅನ್ನುವಂತ ಅನುಮಾನಗಳು ಕೂಡ ದಟ್ಟವಾಗ್ತಾ ಇರುವಂತದ್ದು. ಸೊ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಒಂದು ರೆಸ್ಪಾನ್ಸ್ ಕೂಡ ಬಂದಿಲ್ಲ. ಸಿದ್ದರಾಮಯ್ಯನವರು ಕೂಡ ಪತ್ರವನ್ನ ಬರೀತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಸೊ ಅವರ ರಾಜತಾಂತ್ರಿಕತೆ ಪಾಸ್ಪೋರ್ಟ್ ಏನಿದೆ ಅದನ್ನ ರದ್ದು ಮಾಡ್ಬೇಕಂತ ಹೇಳಿ ಅಲ್ಲಿಂದ ಕೂಡ ಯಾವುದೇ ರೀತಿಯಾದಂತ ಒಂದು ರೆಸ್ಪಾನ್ಸ್ ಕೂಡ ಬರ್ದೇ ಇರೋದ್ರಿಂದ ಎಲ್ಲೋ ಒಂದು ತೆರೆಮರೆಯಲ್ಲಿ ಒಂದು ಕಸರತ್ತು ಮಾಡ್ತಾ ಇದಾರೆ, ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದಾರೆ ಅನ್ನೋಂತ ಅನುಮಾನಗಳು ಕೂಡ ಕಾಡ್ತಾ ಇದೆ. ಯಾವುದೇ ಒಂದು ಆರೋಪಿ ಕೂಡ ದೇಶ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಇಂತಹ ಒಂದು ಪ್ರಕರಣಗಳಾದಂತ ವೇಳೆಯಲ್ಲಿ ಸೊ ಅವರನ್ನ ಬಂಧನ ಮಾಡೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನಗಳಾಗ್ತದೆ, ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಇದು ಯಾವುದು ಕೂಡ
ಆಗ್ತಾ ಇಲ್ಲ. ಇಲ್ಲಿವರೆಗೂ ಕೂಡ ತಿಂಗಳುಗಳ ಹತ್ರ ಕಳೀತಾ ಇದ್ರು ಕೂಡ. ಸೊ ಈಗ ಅವರು ಹಂಗೇರಿಯಲ್ಲಿ ಇದ್ದಾರೆ, ಜರ್ಮನಿಯಲ್ಲಿ ಇದ್ದಾರೆ ಅಂತ ಹೇಳುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಈಗ ದುಬೈಯಲ್ಲಿ ಇದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಅವ್ರನ್ನ ಕರೆಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿಂದನೇ ವಶಕ್ಕೆ ಪಡೆಯುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನೋದು ಕೂಡ ಗೊತ್ತಾಗ್ಬೇಕು. ಒಂದ್ ವೇಳೆ ಏನಾದ್ರೂ ಇವರ ಕುಟುಂಬದವರ ಸಹಾಯದಿಂದಾಗಿ ಅವರು ಅಲ್ಲೇ ಒಂದು ಸೇಫ್ ಆಗಿದ್ದಾರೆ ಮತ್ತೆ ಇಲ್ಲಿನ ಒಂದು ಅಂಶಗಳ ಬಗ್ಗೆ ಕೂಡ ಅವರಿಗೆ ಗೊತ್ತಾಗ್ತಾ ಇದೆ ಅನ್ನೋದು ಕೂಡ ಎಲ್ಲೋ ಒಂದ್ ಕಡೆ ಡೌಟ್ ಆಗ್ತಾ ಇದೆ ಅಂತ. ಒಂದ್ ವೇಳೆ ಅದೇ ಆಗಿದ್ದೆ ಅಂದ್ರೆ ಇಷ್ಟೊತ್ತಿಗೆ ಅವ್ರು ಬರ್ಬೇಕಾಗಿತ್ತು. ಅವ್ರ ತಂದೆಯವರನ್ನ ಕೂಡ ಜೈಲಿಗೆ ಹಾಕ್ತಂತ ಸಂದರ್ಭದಲ್ಲಾದ್ರೂ ಕನಿಷ್ಠ ಅವ್ರು ಬರ್ಬೇಕಾಗಿತ್ತು ಅನ್ನುವಂತ ಮಾತುಗಳು ಕೇಳಿ ಬಂದ್ರು. ಯಾವ್ದು ಕೂಡ ಇದುವರೆಗೂ ಆಗಿಲ್ಲ ಅಂತ ಹೇಳಿದ್ರೆ ತನ್ನ ಒಂದು ಸೇಫ್ಟಿ ಅಷ್ಟೇ ಇಂಪಾರ್ಟೆಂಟ್ ಅಂದ್ರೆ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು. ಸೊ ಏನ್ ಮಾಡಿದ್ರೆ ನಾನ್ ಬಚಾವ್ ಆಗ್ತೀನಿ ಅನ್ನೋದ್ರ ಬಗ್ಗೆ ಕೂಡ ಅವರು ಈಗ ಲಾಯರ್ಗಳ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅವರ ಕುಟುಂಬದವರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಈಗಾಗಲೇ ಅವರ ವಿರುದ್ಧ ಏನು ಒಂದು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ತಯಾರಿ ನಡೆಸ್ತಾ ಇದೆ ಪವಿತ್ರ. ಎಸ್ ವೆಂಕಟೇಶ್, ತೆರೆಮರೆಯಲ್ಲಿ ಎಲ್ಲೋ ಪ್ರಜ್ವಲ್ ದೂರದಲ್ಲೇ ಇದ್ರು, ಯಾರಿಗೂ ಕಣ್ಣಿಗೆ ಬೀಳದೆ ಇದ್ರು. ಇಲ್ಲಿ ಸಾಕ್ಷಿ ನಾಶಕ್ಕೆ ಏನೂ ಪ್ರಯತ್ನ ಮಾಡಿರಲ್ವಾ? ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅನ್ನುವಂತ ಅನುಮಾನ ಬರುತ್ತೆ. ಎಸ್ ಪವಿತ್ರ, ಆ ಹಿನ್ನೆಲೆಯಲ್ಲೇ ಈಗಾಗಲೇ ಏನು SIT ಅಧಿಕಾರಿಗಳು ಕೂಡ ಅವರ ಹೇಳಿಕೆಗಳನ್ನ ಪಡೆದುಕೊಂಡು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ FIR ಅನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಮತ್ತೆ ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಸಂತ್ರಸ್ತರ ಮಹಿಳೆಯರೇನಿದ್ದಾರೆ ಅವರ ಹೇಳಿಕೆಗಳನ್ನು ಕೂಡ ಒಂದು ಟ್ರೇಪ್ ರೆಕಾರ್ಡ್ ಇರಬಹುದು, ಅವರ ಹೇಳಿಕೆಗಳನ್ನೆಲ್ಲ ಕಂಪ್ಯೂಟರೈಸ್ಡ್ ಇರಬಹುದು, ಎಲ್ಲವನ್ನು ಕೂಡ ಅಧಿಕೃತವಾಗಿ ಒಂದು ದಾಖಲನ್ನ ಮಾಡ್ಕೊಂಡಿದ್ದಾರೆ. ಅವರನ್ನ ಒಂದು FSL ವರದಿ ಆಗಿರ್ಬೋದು, ಅವರ ಮೊಬೈಲ್ಗೆ ಸಂಬಂಧಪಟ್ಟಂತಹ FSL ಕೂಡ ಕಳಿಸಿರುವಂತದ್ದು. ಈ ಎಲ್ಲಾ ದಾಖಲೆಗಳನ್ನ ಪಡೆದುಕೊಂಡ ನಂತರ ಅವರ ವಿರುದ್ಧ ಏನೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಬಂದ ನಂತರ ಅವ್ರಿಗೆ ಏನಾದ್ರು ಒಂದು ವೇಳೆ ಇಲ್ಲಿದ್ದಂತ ಸಂದರ್ಭದಲ್ಲಿ ಸಾಕ್ಷಿ ನಾಶ ಕೂಡ ಆಗುವ ಸಾಧ್ಯತೆಗಳು ಇರುತ್ತೆ. ಸೊ ಅವರ ಕುಟುಂಬ, ಅವರ ತಂದೆಯವರು ಕೂಡ ಈಗಾಗಲೇ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿ ಬಂದಿರೋದ್ರಿಂದ ಹಿನ್ನೆಲೆಯಲ್ಲಿ ಸಾಕ್ಷಿ ನಾಶಕ್ಕೆ ಮುಂದಾಗ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಅವರನ್ನು ಕೂಡ ಅವನು ಹೊಳೆನರಸೀಪುರಕ್ಕೆ ಹೋಗಬಾರ್ದಂತ ಹೇಳಿ ನಿರ್ಬಂಧವನ್ನು ವಿಧಿಸಿ ಷರತ್ತುಬದ್ಧ ಜಾಮೀನನ್ನು ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಏನಾದ್ರೂ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಾಕ್ಷಿ ನಾಶಕ್ಕೆ ಮುಂದಾಗ್ಬೋದು ಅನ್ನುವಂತಹ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ಒಂದು ಕ್ರಮವನ್ನು ಕೈಗೊಂಡಿರುವಂತದ್ದು ಪವಿತ್ರ. ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗಾಗಿ. ಒಟ್ಟಾರೆ ಮಂಗಳೂರಿಗೆ ಬಂದಿಳಿದು ಡೈರೆಕ್ಟ್ ಆಗಿ ಹಾಸನಕ್ಕೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ನೋಡೋಣ, ಇನ್ 2-3 ದಿನದಲ್ಲೇ ಅವರು ಶರಣಾಗತಿ ಆಗ್ತಾರೆ ಅನ್ನುವಂತಹ ಮಾಹಿತಿ ದಟ್ಟವಾಗಿರೋದು. ನಿಜಕ್ಕೂ ಶರಣಾಗತಿ ಆಗ್ತಾರೆ? ಇಷ್ಟು ದಿನ ಪೊಲೀಸರ ಜೊತೆಗೆ ಒಂದ್ ರೀತಿ ಕಳ್ಳ ಪೊಲೀಸ್ ಆಟವನ್ನ ಆಡ್ಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರು ದಿಢೀರ್ ಪ್ರತ್ಯಕ್ಷ ಆದ್ರೆ ಒಂದ್ ರೀತಿ ನಂಬಲು ಅಸಾಧ್ಯ ಅಂತಲೇ ಹೇಳ್ಬೋದು. ನೋಡೋಣ ಶರಣಾಗತಿ ಆಗತ್ತಾ, ಮುಂದೇನೆಲ್ಲ ಅಪ್ಡೇಟ್ಗಳ ಆಗತ್ತಿ ವಿಚಾರದಲ್ಲಿ ಅಂತ. ಇದಿಷ್ಟೇ.